ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ 3/2/2026 ಹೊಸದೊಂದು ದೊಡ್ಡ ನ್ಯೂಸೇ ಬಂದ್ಬಿಟ್ಟಿದೆ. ಏನಪ್ಪಾ ಅಂದ್ರೆ ಇಂಡಿಯಾ ಮತ್ತೆ US ಮಧ್ಯದಲ್ಲಿ ಟ್ರೇಡ್ ಡೀಲ್ ಆಲ್ಮೋಸ್ಟ್ ಫೈನಲೈಸ್ ಆಗಿ ಹೋಗಿದೆ. ಸೊ ಆಲ್ಮೋಸ್ಟ್ ಕೆಲವೊಂದು ಸೆಕ್ಟರ್ ಅಲ್ಲಿ ಮಾರ್ಕೆಟ್ 25 to 80% ಡೌನ್ ಆಗಿದೆ. ಸೊ ಅಲ್ಟಿಮೇಟ್ಲಿ 0% ಆಗುವ ಚಾನ್ಸ್ ಇದೆ ತಾರೀಫ್ ರೇಟು. ಇದನ್ನ ಕನ್ಫರ್ಮ್ ಮಾಡಿದಾನೆ ಡೊನಾಲ್ಡ್ ಜೆ ಟ್ರಂಪ್ ಫ್ರಮ್ ಹಿಸ್ ಟ್ವಿಟರ್ ಅಕೌಂಟ್. ಅದನ್ನ ಹೌದು ಇದೆ, ನಾವು ಮಾತಾಡಿದೀವಿ ಅಂಡ್ ಥ್ಯಾಂಕ್ಸ್ ಟು ದೆಮ್ ಅಂತ ಹೇಳಿ ಮೋದಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಸೊ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮಿಂಗ್ ಪ್ರಕಾರ 11 ಗಂಟೆ ಸಮಯ ಮಾರ್ಕೆಟ್ ನಲ್ಲಿ ಟ್ವೀಟ್ ಮಾಡಿ ಹೇಳಿದ್ದಾರೆ. ಸೊ ಮಾರ್ಕೆಟ್ ನಲ್ಲಿ ಡೀಲ್ ಫೈನಲ್ ಆಗಿದೆ ಅನ್ಕೊಳ್ತೀನಿ. ಅಂಡ್ ದಿಸ್ ಈಸ್ ಶೋಯಿಂಗ್ ನಾಟ್ ಅ ಸ್ಮಾಲ್ ಸರ್, is showing you a huge gap up. I repeat here, huge gap up about not a small, this is about 850 points. I repeat here, 800 ಪಾಯಿಂಟ್ಗಳ ಜೈಗ್ಯಾಂಟಿಕ್ ಗ್ಯಾಪ್ ಅಪ್ ಓಪನ್ ಆಗುವ ಸಾಧ್ಯತೆ ಇವತ್ತು ಕುತ್ಕೊಂಡಿದೆ. ಸೊ 850 ಪಾಯಿಂಟ್ ಅಂದ್ರೆ ಲುಕ್ ಹಿಯರ್, ನಿಫ್ಟಿನ ನಾನು ನಿನ್ನೆಯಿಂದ ಅಳದು ನೋಡ್ಕೊಂಡ್ರೆ ಫ್ರಮ್ ದ ಕ್ಲೋಸ್ ನ ಚೆಕ್ ಮಾಡ್ಕೊಂಡ್ರೆ ದಿಸ್ ಕುಡ್ ಬಿ ಅಬೌಟ್ 850 ಅಂದ್ರೆ ಎಸ್, ನೀವು ಆಲ್ಮೋಸ್ಟ್ 2500 ಹತ್ರ ಓಪನ್ ಆಗ್ತಿದ್ದೀರಿ ಪಕ್ಕ. ಓಕೆ, ಅಬೌವ್ 25,700 ಅಥವಾ 25,850 ಅಥವಾ 25,900 ಹತ್ರ ಚಿಲ್ಲರೆ ಓಪನ್ ಆಗೋ ಸಾಧ್ಯತೆ ಮಾರ್ಕೆಟ್ ನಲ್ಲಿ ಕಾಣ ಬರ್ತಾ ಇದೆ. ಸೊ ಅದರಿಂದ ದಿಸ್ ಒನ್ ಯಾವುದೇ ಕಣ್ಣಿಗೆ ಕಾಣಲ್ಲ ಗ್ಲೋಬಲ್ ಸೆಂಟಿಮೆಂಟ್ಸ್ಗಳು, ಬಿಕಾಸ್ ಗ್ಲೋಬಲ್ ಸೆಂಟಿಮೆಂಟ್ಸ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ವಿ ಆರ್ ಓಪನಿಂಗ್ ಲೈಕ್ ಎ ಹ್ಯೂಜ್. ಎನಿವೇ, ಗ್ಲೋಬಲ್ ಸೆಂಟಿಮೆಂಟ್ ಲೆಕ್ಕ ಹಾಕೋಬೇಕಾದ್ರೆ ಏಷ್ಯನ್ ಮಾರ್ಕೆಟ್ಸ್ ಆರ್ ಪಾಸಿಟಿವ್, ಇವನ್ ಜರ್ಮನ್ ಯುರೋಪಿಯನ್ ಮಾರ್ಕೆಟ್ ಪಾಸಿಟಿವ್, ವೆರಾಸ್ even US markets also positive ಇದೆ. ಸೊ ಅದರಿಂದ ದಿಸ್ ಒನ್ FID ಆಕ್ಟಿವಿಟಿ ನೋಡ್ಕೋತ್ರಿ. 1,832 ಕೋಟಿ ಸೆಲ್ ಮಾಡಿದ್ರೆ FID ಅವರು. ಇವತ್ತು ಸಿಕ್ಕೊಂಬಿಳವ್ರೆ ಇವರು. ಈವನ್ ಡೆರಿವೇಟಿವ್ ಡೇಟಾನಲ್ಲಿ ಕೂಡ ಹೋಗಿ ನೋಡ್ಕೊಳ್ರಿ. ದೇ ಆರ್ ಇನ್ ಶಾರ್ಟ್ ಪೊಸಿಷನ್ ಅಂಡ್ ಡೆಫಿನೆಟ್ಲಿ ಆರ್ ಪ್ರಾಪ್ಟ್. ಅಂಡ್ ಇವತ್ತು ಡೆಫಿನೆಟ್ಲಿ ಕ್ಲೈಂಟ್ ಅಥವಾ ಇವರು ಪ್ರೋ ಅಂಡ್ ಪೀಪಲ್ ಹೂ ಆರ್ ಕಡಿಮೆ ಮಾಡಿದವರು ಸೆಲ್ಲಿಂಗ್ ಪೊಸಿಷನ್ಸ್, ದೇ ಆರ್ ಇನ್ ಅ ಗುಡ್ ಪೊಸಿಷನ್ ಅಥವಾ ಪಾಸಿಟಿವ್ ನಲ್ಲಿ ಇದ್ದಾರೆ. ಸೊ FID ಟ್ರಾಪ್ ಇದ್ದಾರೆ ಅಂದ್ರೆ ಮಾರ್ಕೆಟ್ ಇಲ್ಲಿ ಹೆವಿ ಪಾಸಿಟಿವ್ ನಲ್ಲಿ ಓಪನ್ ಆಗ್ತಾ ಇದೆ, ನಂಬರ್ 1. ಅಂಡ್ ಇದನ್ನೇ ಸೇಮ್ ನಮಗೆ ಮಾರ್ಕೆಟ್ ಯಾರು ತೋರಿಸಿದ್ದಾರೆ, ADRಗಳು ಸಾಮಾನ್ಯ ಓಪನ್ ನ ನೋಡ್ಕೊಳ್ಳಿ. ವಿಪ್ರೋ 7%, ಇನ್ಫೋಸಿಸ್ 4.5%, ICICI ಬ್ಯಾಂಕ್ 5%, HDFC ಬ್ಯಾಂಕ್ ಆಲ್ಮೋಸ್ಟ್ 4.35, ಅಂಡ್ ಐ ಥಿಂಕ್ ಬ್ಯಾಂಕ್ ನಿಫ್ಟಿ ಕೂಡ ಓಪನ್ ಆಲ್ ಟೈಮ್ ಹೈ ಅನ್ಕೋತೀನಿ. ಸೊ ಆಲ್ ಟೈಮ್ ಹೈ ಅಂದ್ರೆ ಬ್ಯಾಂಕ್ ನಿಫ್ಟಿ ಸದ್ಯದ ಮಟ್ಟಿಗೆ ಕ್ಲೋಸ್ ಆಗಿದ್ದು 58,600 ಅಂಡ್ ಇಟ್ ಕ್ಯಾನ್ ಓಪನ್ ಅಬೌವ್ 60,500 ಲೆವೆಲ್. ಓಕೆ, 60,500 ಅಥವಾ ಆಲ್ ಟೈಮ್ ಹೈ ಓಪನ್ ಆಗತ್ತೆ. ಇಂಥ ಸಮಯದಲ್ಲಿ ಹೋಗ್ಬಿಟ್ಟು ನಾನು ಸಿಕ್ಕಾಪಟ್ಟೆ ಕಾಲ್ ಬೈ ಮಾಡ್ತೀನಿ, ಪುಟ್ ಬೈ ಮಾಡ್ತೀನಿ, ಸಾಧ್ಯತೆ ಕಮ್ಮಿ ಸರ್. ಡೋಂಟ್ ಡೂ ರ್ಯಾಂಡಮ್ಲಿ. ಸೊ 3.5% ಜೂನ್ 3ಕ್ಕೆ 2024 ಆದಾಗ ಯಾವ ರೀತಿ ಚಾರ್ಟ್ ಇತ್ತು ಒಂದ್ಸಲ ನೋಡ್ಕೊಂಡ್ ಬನ್ನಿ. ಈ ರೀತಿ ಹೆವಿ ಗ್ಯಾಪ್ ಅಪ್ ಆಗಿತ್ತು ಜೂನ್ 2 ಆದ್ಮೇಲೆ ಜೂನ್ 3ಕ್ಕೆ ಮಾರ್ಕೆಟ್. ಓಕೆ, ಆವಾಗ ಮಾರ್ಕೆಟ್ ಫಸ್ಟ್ ಕ್ಯಾಂಡಲ್ ಹ್ಯೂಜ್ ರೆಡ್ ಕ್ಯಾಂಡಲ್ ಆಗಿ ಪ್ರಾಫಿಟ್ ಬುಕಿಂಗ್ ಮಾಡಿ ಪೂರ್ತಿ ಸೈಡ್ ವೇ ತರ ಹೋಗಿದೆ. ಚಾರ್ಟ್ ಈ ರೀತಿ ಆಗಬಹುದು ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ, ಪ್ರೊಬಾಬಿಲಿಟಿ. ಓಕೆ, ಅದರಿಂದ ದಿಸ್ ಒನ್ ಡೀಲ್ ಫೈನಲ್ ಆದಾಗಿಂದ ಏನೇನ್ ಕತೆಗಳು ಯಾವ್ಯಾವ ಸ್ಟಾಕ್ಗಳು ಅಂತ ನೋಡ್ಕೊಳ್ಳಿಕ್ ಹೋದ್ರೆ ವಿ ಹ್ಯಾವ್ ದಿಸ್ ಒನ್. ಓಕೆ, ಸೊ ನೋಡ್ಕೊಳ್ತೀರಿ US tariffs on India reduced from 50% to 18%. ಸೊ ಅರ್ಲಿಯರ್ 25% ಇತ್ತು, 25% ಫಾರ್ ದ ಪೆನಾಲ್ಟಿ ಇತ್ತು ರಷ್ಯನ್ ಆಯಿಲ್ ಬಗ್ಗೆ. ಈಗ ಇಂಡಿಯಾ tariffs on US goods, ಸೊ ಮೂವಿಂಗ್ ಟುವರ್ಡ್ಸ್ 0 ಅಂಡ್ ಅಡಿಷನಲ್ 25% on ರಷ್ಯನ್ ಟಾರಿಫ್ ಇದೆ. ಸೊ ಇಟ್ ಅಪಿಯರ್ಸ್ ಟು ಬಿ ರಿಮೂವ್ಡ್ ಅಂತ ಕಾಣಿಸ್ತಾ ಇದೆ. ಓಕೆ, ಎನಿವೇ ಇಲ್ಲಿ ಒಂದು ಏನದಪ್ಪ ಅಂದ್ರೆ ಕೀ ಕಮೆಂಟ್ ಅಲ್ಲೂ, ಸೊ ರಷ್ಯನ್ ಆಯಿಲ್ ಕ್ಲೋಸ್ ಮಾಡಪ್ಪ ಪುಣ್ಯಾತ್ಮ, US ಮತ್ತೆ ವೆನಿಜುವೆಲನ್ ಆಯಿಲ್ ನ ತಗೊಳ್ಳಿ, ಬೈ ಅಮೆರಿಕನ್ ಅನ್ನೋ ಸ್ಥಿತಿಯನ್ನ ತಗೊಂಡ್ಬಂದಿದ್ದಾರೆ. This is a 500 billion. Okay, look here. Plus your purchase over time, Trump announcement, and this will be a good one. So key terms ಇದೆ. ಯಾವ್ಯಾವ ಸೆಕ್ಟರ್ಗಳಿಗೆ ಹೆಲ್ಪ್ ಆಗತ್ತೆ, ಸ್ಪೆಷಲಿ ಲುಕ್ ಹಿಯರ್, ಬಿಗ್ ಇಂಪ್ಯಾಕ್ಟ್ ಆಗೋದು ಯಾರ್ಗ ಅಂದ್ರೆ ಎನರ್ಜಿ ಸ್ಟಾಕ್ಗಳಿಗೆ ಪ್ರಾಬ್ಲಮ್, ಬಿಕಾಸ್ ದೇ ಹ್ಯಾವ್ ಟು ಸ್ವಿಚ್ ಅಗೇನ್ ಅಂಡ್ ಪ್ರಾಬ್ಲಮ್. ಸೊ ಇವುಗಳು ಎನರ್ಜಿ ಸ್ಟಾಕ್ಗಳು ಸ್ವಲ್ಪ ಮೈಲ್ಡ್ ನೆಗೆಟಿವ್ ಅಥವಾ ವುಡ್ ಬಿ ಅ ಫ್ಲಾಟ್ ಅನ್ಕೋತೀನಿ. ವೆರಾಸ್ even pharmaceutical, because we are sending 40% of generic drugs to these people, and textile industry ಗಳಿಗೆ, okay, and even IT services ಗಳಿಗೆ ಜಾಸ್ತಿ ಲಾಭ ಆಗೋ ಚಾನ್ಸ್ ಇದೆ. ಇದನ್ನ ಡೀಟೇಲ್ ಆಗಿರೋ ಒಂದು ಡಾಕ್ಯುಮೆಂಟ್ ಇದೆ, ಬೇಕಾದ್ರೆ ಓದ್ತೀನಿ ಅಂತಂದ್ರೆ ನಿಮಗೆ ನಾನು ಇದನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಯಾವ್ಯಾವ ಸೆಕ್ಟರ್ಗಳು ಹೆಲ್ಪ್ ಆಗತ್ತೆ, ಏನು ಎತ್ತ ಕತೆ ಎಲ್ಲ ಡೀಟೇಲ್ ಆಗಿ ಕೊಟ್ಟಿರೋ ಪಾಯಿಂಟ್ ಇದೆ. ಯು ಕ್ಯಾನ್ ರೀಡ್ ಇಟ್ ಪ್ರಾಪರ್ಲಿ.
ಓಕೆ, ಓದ್ತಿರಿ ಅನ್ಕೊಳ್ತೀನಿ. ಈಗ ಪ್ರೀ ಮಾರ್ಕೆಟ್ನಲ್ಲಿ ಶುರು ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಮಿನಿಮಮ್ 800 900 ಪಾಯಿಂಟ್ ಅಂತೂ ಮಾರ್ಕೆಟ್ ಗ್ಯಾಪ್ ಅಪ್, ಹ್ಯೂಜ್ ಅಂಡ್ ವೆರಿ ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆಗ್ತಾ ಇದೆ. ಸೊ ಅದರ್ ದನ್ ದಿಸ್ ಒನ್ ಎಕನಾಮಿಕ್ ಕ್ಯಾಲೆಂಡರ್ ಪ್ರಕಾರ ಏನಾದರೂ ಇಂಪಾರ್ಟೆಂಟ್ ಡೇಟಾ ಇದೆಯಾ? ನಾಟ್ ಅಟ್ ಆಲ್. ನಿನ್ನೆ ಕೂಡ ಏನಾದರೂ ಇದೆಯಾ? ಓಕೆ, ನಿನ್ನೆ ಡೇಟಾ ಕೂಡ PMI ಡೇಟಾ ಕೂಡ ಬಂದಿತ್ತು. ದಟ್ ವಾಸ್ ಓಕೆ ಲೇಯರ್ ಇನ್ ಇಂಡಿಯನ್ ಮಾರ್ಕೆಟ್. ಸೊ ನಾಳೆಗೆ ಏನಾದರೂ ಬರ್ತಾ ಇದೆಯಾ ಅಂತ ನೋಡಿಕೊಳ್ಳಿಕ್ಕೆ ಸರ್ವಿಸಸ್ PMI ಕೂಡ ಬರ್ತಾ ಇದೆ. ಇವತ್ತು ಅಂತ ಯಾವುದೇ ಡೇಟಾ ಇಲ್ಲ ಎಕ್ಸೆಪ್ಟ್ ಜಾರ್ಜ್ ಜಾಬ್ಸ್ ಓಪನ್ ಡೇಟಾ. ಮಾರ್ಕೆಟ್ ಈಸ್ ಪ್ರೈಸ್ಡ್ ಇನ್ ಬಿಕಾಸ್ ಆಫ್ ಅವರ್ ಡೀಲ್ ಇಂಪ್ಯಾಕ್ಟ್. ಸೊ ವಿ ಆರ್ ಓಪನಿಂಗ್ ಹ್ಯೂಜ್ ಗ್ಯಾಪ್ ಅಪ್. ಸೊ and other than this one, oil market is falling because this is a deal happening like ಅಥವಾ ಇದರಲ್ಲೂ ಕೂಡ ಇರಾನ್ ಮತ್ತೆ US ನಡುವೆ ಸಂಧಾನ ಕಾರ್ಯಕ್ರಮ ನಡೀತಾ ಇದ್ದು ಮಾರ್ಕೆಟ್ ನಲ್ಲಿ ಆಯಿಲ್ ಇಸ್ ಟ್ಯಾಂಕಿಂಗ್ ಡೌನ್ ಸೈಡ್. ಸೊ $62 ಕೆಳಗಡೆ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ, ನೆಗೆಟಿವ್ ಡೌನ್ ಸೈಡ್ ಫಾರ್ $60 ಹಿಯರ್. ಸೊ ಗೋಲ್ಡ್ ಮತ್ತೆ ಸಿಲ್ವರ್ಗಳು ರಿಕವರಿ ಶುರು ಮಾಡ್ಕೊಂಡಿದೆ ಅಂಡ್ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ಸಪೋರ್ಟ್ ತಗೊಂಡಿದ್ದು. ಸೊ $4,800 ಹತ್ರ ಇದೆ ಫಾರ್ ಅವನ್ಸ್. ಅಂಡ್ ವೆರಾಸ್ ಈವನ್ ಸಿಲ್ವರ್ ಕೂಡ ಸ್ಲೈಟ್ ಆಗಿ ರಿವರ್ಸ್ ಹೊಡಿತಾ ಇದೆ. Provided here, I expect that gold and silver could be stabilized ಅಥವಾ sideways to negative ಅಥವಾ sideways to positive ಆಗೋ ಚಾನ್ಸಸ್ ಹೆವಿ ಇದೆ. ಸೊ ಅವಾಯ್ಡ್ ಇನ್ commodity trading and rather than market is right now opening about like 1000 points here. ಯಾವುದೇ ಸ್ಟಾಕ್ ನಾನು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗಲ್ಲ, ಇವನ್ ಕಮೆಂಟ್ ಅಲ್ಲಿ ಇದೆ, ಬಿಕಾಸ್ ದೇ ಆಲ್ ಆರ್ ಗೋಯಿಂಗ್ ಟು ಬಿ ಬಂಬಾರ್ಡ್ಮೆಂಟ್ ಬಿಕಾಸ್ ಆಫ್ ದಿಸ್ ಇಸ್ ಅ ನ್ಯೂಸ್. ಓಕೆ, ಮಾರ್ಕೆಟ್ ಓಪನಿಂಗ್ ವರೆಗೂ 25,000 ಸೊ 5,900 ಓಪನ್ ಆಗ್ತಾನೋ ಅಥವಾ 26,000 ಕಿತ್ಕೊಂಡೇ ಹೋಗ್ತಾನೋ. ಸೊ ಮಾರ್ಕೆಟ್ ಇಸ್ ಬಿ ವೆರಿ ಹ್ಯೂಜ್. ಸೊ ಇವತ್ತು ಐ ರಿಪೀಟ್ ಯು, ಟ್ರೇಡ್ ನ ಅವಾಯ್ಡ್ ಮಾಡಿ ಇವತ್ತು, ಬಿಕಾಸ್ ಏನಾಗುತ್ತೆ ಪ್ರಾಫಿಟ್ ಬುಕ್ಕಿಂಗ್ ಹೆವಿ ಬರುತ್ತೆ ಓಕೆ ಮಾರ್ಕೆಟ್ ನಲ್ಲಿ. ಸೊ ವುಡ್ ಬಿ ಅ ವೆರಿ ಡಿಫಿಕಲ್ಟ್ ಫಾರ್ ಅ ಟ್ರೇಡ್ ಟುಡೇ. ಸೊ ಅವಾಯ್ಡ್ ಫಾರ್ ಒನ್ ಡೇ. ಓಕೆ, ಅಥವಾ ಏನಾದರೂ ಪೊಸಿಷನ್ ಮಾಡ್ತೀನಿ ಅಂದ್ರೆ ಇವತ್ತು ಹೆಂಗಿದ್ರು ನಿಫ್ಟಿ ಎಕ್ಸ್ಪೈರ್ ಇದೆ, ಥಿಂಕ್ ಮಾಡಿ ಅಂಡ್ ವರ್ಕ್ ಮಾಡಿ. ಓಕೆ, ಓವರ್ ಆಲ್ ಆಂಗಲ್ ಇಂದ ಡಿಸ್ಕಷನ್ ಮಾಡಿದ್ವಿ. ವಿ ಆರ್ ಓಪನಿಂಗ್ ಅಬೌಟ್ not a small, it's about 1000 points. Okay, almost 800 to 900 points ಅಂತೂ ಗ್ಯಾಪ್ ಅಪ್ ಓಪನ್ ಆಗ್ತಾ ಇದ್ದೀವಿ. Okay, fine, then we are having a cheer up momentum now. Any changes or any suggestions of market having any kind of reversal things ಗಳು ಏನಾದರೂ ಇದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ, ಲಿಂಕ್ ಕೆಳಗಡೆ ಇದೆ. ಅಂಡ್ ಈ ಡಾಕ್ಯುಮೆಂಟ್ ಕೂಡ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ, ಓದ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. Thank you very much now.